ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಫಸ್ಟ್ ಭಾರತಿ ಏರ್ಟೆಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮಗೆ ಜ್ಞಾಪಕ ಇದ್ದರೆ ತುಂಬ ಟೈಮ್ ಬ್ಯಾಕು, ಐ ಥಿಂಕ್ ನವಂಬರ್ 2022ನಲ್ಲಿ ಹರಿಯಾಣ ಆ್ಯಂಡ್ ಒಡಿಶಾನಲ್ಲಿ ಇವರು ರಿಲೇಟೆಡ್ ಆಗಿರೋಂಥ ಪ್ಲಾನ್ ಪ್ರೈಸಸ್ನ ಮೀನ್ಸ್ ಲೋಯೆಸ್ಟ್ ಪ್ಲಾನ್ ಪ್ರೈಸ್ನ ಚೇಂಜ್ ಮಾಡ್ತಾ ₹155 ಪ್ಲಾನ್ ಪ್ರೈಸ್ನ ಇಂಕ್ರೀಸ್ ಮಾಡಿದಾರಲ್ವಾ. ಮೀನ್ಸ್ ಯಾರಾದರೂ ನೀವು ರೀಚಾರ್ಜ್ ಮಾಡ್ಕೋಬೇಕು, ಅವ್ರ ಸಿಮ್ನ ಲೈವಲ್ಲಿ ಇಟ್ಕೋಬೇಕಂದ್ರೆ ಮಿನಿಮಮ್ ₹155 ಪ್ಲಾನ್ನ ಖರ್ಚು ಮಾಡಬೇಕು ಅನ್ನೋ ಥರ ಒಡಿಶಾ ಆ್ಯಂಡ್ ಹರಿಯಾಣಲ್ಲಿ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಹಿಟ್ ಆಗ್ತಾ ಇರೋದು ಈಗ ಅದನ್ನು AP, ಹಿಮಾಚಲ್ ಪ್ರದೇಶ್, ಕರ್ನಾಟಕ, ರಾಜಸ್ಥಾನ್ ಆ್ಯಂಡ್ ನಾರ್ತ್ ಈಸ್ಟ್ಗೂ ಎಕ್ಸ್ಪೆಂಡ್ ಮಾಡ್ತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ದಟ್ ಅಪ್ಕಮಿಂಗ್ ಟೈಮ್ಸಲ್ಲಿ ಈ ಸರ್ಕಲ್ಸಲ್ಲಿ ಏರ್ಟೆಲ್ ಸಿಮ್ನ ಯೂಸ್ ಮಾಡೋವಂಥವರು ಅವ್ರ ಸಿಮ್ನ ಕಂಟಿನ್ಯೂ ಮಾಡ್ಕೋಬೇಕಂದ್ರೆ ಮಿನಿಮಮ್ ₹155 ಖರ್ಚು ಮಾಡಬೇಕಾಗತ್ತೆ. ಇದರಿಂದ ಅವ್ರಿಗೆ ವ್ಯಾಲಿಡಿಟಿ ಬರುತ್ತೆ ಆ್ಯಂಡ್ 1 GB ಡೇಟಾ, 300 ಮೆಸೇಜಸ್ ಸಬ್ಸ್ಕ್ರೈಬರ್ಸ್ಗೆ ಸಿಗತ್ತೆ. ಇದು ಪ್ಲಾನ್ ಪರವಾಗಿ. ಬಟ್ ಆದರೆ ಬಿಸ್ನೆಸ್ ಪರವಾಗಿ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್? ಸೆಪ್ಟೆಂಬರ್ 2022 ಟೈಮ್ಗೆ ಏರ್ಟೆಲ್ ಹತ್ರ 328 ಮಿಲಿಯನ್ಸ್ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮೀನ್ಸ್ 32 crores 80 lakhs ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ 109 ಮಿಲಿಯನ್ಸ್ ಮೀನ್ಸ್ ನಿಯರ್ಲಿ 10 crores 90 lakhs ಸಬ್ಸ್ಕ್ರೈಬರ್ಸು ಯಾವ ಥರ ಡೇಟಾನು ಯೂಸ್ ಮಾಡ್ತಿಲ್ಲ. ಡೇಟಾನು ಯೂಸ್ ಮಾಡದೆ ಸಬ್ಸ್ಕ್ರೈಬರ್ಸ್ ಅಂದರೆ ಮೋಸ್ಟ್ಲಿ ಅವರು ಲೋವರ್ ಪ್ಯಾಕಲ್ಲೇ ಇರ್ತಾರಲ್ವಾ, ಮೀನ್ಸ್ ಮಿನಿಮಮ್ ಪ್ಯಾಕ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಈಗ ಮಿನಿಮಮ್ ಪ್ಯಾಕ್ ಪ್ರೈಸಸ್ನ ಪ್ಲಾನ್ ಪ್ರೈಸಸ್ ಬೆಳೀತಿದೆ ಅಲ್ವಾ, ಅದರಿಂದ ಆ ಥರ ಬೆಳೀತಿರೋಂಥ ಪ್ಲಾನ್ ಪ್ರೈಸಸ್ಸು ಇವರ ರೆವೆನ್ಯೂ ರಿಲೇಟೆಡ್ ಆಗಿ ಅಡಿಷನಲ್ ಆಗಿ ಪಾಸಿಟಿವ್ ಅಂತೂ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಈ ಸ್ಟೇಟ್ಮೆಂಟ್ಸ್ ಆದಮೇಲೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಓವರ್ ರೇಟಿಂಗ್ ಕೊಡ್ತಾ ಏರ್ಟೆಲ್ಗೆ ಟಾರ್ಗೆಟ್ನ ₹860 ಪರ್ ಶೇರ್ ಅಂತ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟು ಇವತ್ತು ಟಾಪ್ ಗೈನರ್ ಆಗಿರೋಂಥ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 3% ಅಬವ್ ಹತ್ರ ಮೂವ್ ಆಗಿದೆ ಅಲ್ವಾ. ಆ್ಯಕ್ಚುಲಿ ಮಾರುತಿ ಅವರು ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ, ಅವು ತುಂಬ ಚೆನ್ನಾಗೇ ಬಂದಿದೆ. ಟಾಟಾ ಮೋಟರ್ಸ್ ಅವರು ನಾಳೆ ಮೀನ್ಸ್ January 25th ನಂಬರ್ಸ್ನ ಪೋಸ್ಟ್ ಮಾಡ್ತಾರೆ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ಸು ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತಿನ ಮೂವ್ಗೆ ರೀಸನ್ ಆಗ್ತಾ ಇದ್ರೆ ಇದರ ಬ್ಯಾಕು ಇನ್ನೊಂದು ಅಪ್ಡೇಟ್ ಇದೆ. ಟಾಟಾ ಮೋಟರ್ಸ್ ಅವರು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಸ್ಸಿಂದ ಟಾಟಾ ಮೋಟರ್ಸ್ ಒಂದು ADR ಅಂದರೆ ಅಮೆರಿಕನ್ ಡಿಪಾಸಿಟರಿ ರಿಸಿಪ್ಟ್ಸು, ನಥಿಂಗ್ ಬಟ್ ನಮಗೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಸ್ನಲ್ಲಿ ಟಾಟಾ ಮೋಟರ್ಸು ಟ್ರೇಡ್ ಆಗೋ ಥರ. ಬಟ್ ಅವು ಡೈರೆಕ್ಟ್ ಸ್ಟಾಕ್ಸ್ ಅಲ್ಲ, ಇನ್ನೊಂದು ಮೆಕಾನಿಸಮ್ ಇರುತ್ತೆ. ಅಲ್ಲಿ ಇಂಡಿಯನ್ ಕಂಪನೀಸ್ನ ಫಾರಿನ್ ಮಾರ್ಕೆಟ್ಸು ನ್ಯೂಯಾರ್ಕ್ ಸ್ಟಾಕ್ ಮಾರ್ಕೆಟ್ನಲ್ಲಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಈ ಪ್ರಾಸೆಸ್ನಲ್ಲಿ ಫಾಲೋ ಆಗ್ತಾ ಇರ್ತಾರೆ. ಬಟ್ ಈ ಪ್ರಾಸೆಸ್ನ ಸ್ಟಾಪ್ ಮಾಡ್ತಿರೋ ಥರ ಫ್ರಮ್ ಮಂಡೇ ಆನ್ವರ್ಡ್ಸ್ ADRನ NYSE ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಸ್ನಲ್ಲಿ ಟ್ರೇಡ್ ಆಗದೆ ಟಿಲ್ ಜುಲೈ 24, 2023ವರೆಗೂ ಯಾರಾದರೂ ಈ ADRನ ಹೋಲ್ಡ್ ಮಾಡ್ತಿರಲ್ವಾ, ಅವ್ರ ಹತ್ರ ಇರೋವಂಥ ಶೇರ್ಸ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಟೈಮ್ ಕೊಡ್ತಾ ಟಾಟಾ ಮೋಟರ್ಸ್ ಅವರು ಅವರ ADR ರಿಲೇಟೆಡ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ಇನ್ ಸಿಂಪಲ್ ಟರ್ಮ್ಸ್, ಅಪ್ಕಮಿಂಗ್ ಟೈಮ್ಸಲ್ಲಿ ಯಾವಾಗಾದರೂ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಟಾಟಾ ಮೋಟರ್ಸ್ ರಿಲೇಟೆಡ್ ಆಗಿ ಯಾವುದಾದ್ರೂ ಅಪ್ಡೇಟ್ ಬರ್ತಿದ್ರೆ ನಮಗೆ ಟಾಟಾ ಮೋಟರ್ಸು ADR ಹೇಗೆ ರಿಯಾಕ್ಟ್ ಆಗಿದೆ ನಾವು ನೋಡಿ ನಾಳೆ ಮಾರ್ಕೆಟ್ನಲ್ಲಿ ಟಾಟಾ ಮೋಟರ್ಸು ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ನ ನಾವು ಪ್ರಿಡಿಕ್ಟ್ ಮಾಡ್ತಿದ್ದೀವಿ. ಆದರೆ ಆ ಫೆಸಿಲಿಟಿ ಇನ್ಮೇಲೆ ನಮಗೆ ಇರಲ್ಲ. ಆ್ಯಂಡ್ ಈ ADRನ ಫಸ್ಟ್ ಟೈಮ್ 2004ನಲ್ಲಿ ಟಾಟಾ ಮೋಟರ್ಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಟ್ರೇಡ್ ಆಗ್ತಿರೋಂಥ ಈಚ್ ಟಾಟಾ ಮೋಟರ್ಸ್ ADR ಈಕ್ವಲ್ ಟು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿರೋಂಥ 5 ಆರ್ಡಿನರಿ ಶೇರ್ಸ್ಗೊಂದು ಪ್ರೈಸ್. ಸೊ ಅಲ್ಲಿ ADR ಟ್ರೇಡಿಂಗ್ ಏನಕ್ಕೆ ಈಗ ಸ್ಟಾಪ್ ಮಾಡೋದು? ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಟಾಟಾ ಮೋಟರ್ಸ್ಗೆ ಬರೋವಂಥ ನಷ್ಟ ಏನು? ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಸ್ನಲ್ಲಿ ADR ಲಿಸ್ಟ್ ಮಾಡಿದ್ಮೇಲೆ ಇಲ್ಲಿ ಏನು ನಡೀತಿದ್ರು ಟಾಟಾ ಮೋಟರ್ಸ್ ಕಂಪ್ನಿ ರಿಲೇಟೆಡ್ ಆಗಿ ಅಲ್ಲಿರೋಂಥ ರೆಗ್ಯುಲೇಟರ್ಸ್ಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಬೇಕು, ರೆಗ್ಯುಲೇಟರಿ ಫೈಲಿಂಗ್ ಅನ್ನು ಮಾಡ್ತಾ ಇರಬೇಕು. ಈಗ ಇದನ್ನು ವಿತ್ಡ್ರಾ ಮಾಡ್ಕೊಳ್ತಿರೋ ಕಾರಣವಾಗಿ ಫೈನಾನ್ಷಿಯಲ್ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸನ್ನು ರೆಡ್ಯೂಸ್ ಮಾಡುತ್ತೆ. ಅದರಿಂದ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟು ಟಾಟಾ ಮೋಟರ್ಸ್ಗೆ ಕಮ್ಮಿ ಆಗುತ್ತೆ ಅನ್ನೋ ಥರ ಅಲ್ಲಿ ADRನ ಸ್ಟಾಪ್ ಮಾಡಿರೋ ಕಾರಣವಾಗಿ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜಸ್ನಲ್ಲಿ NSE BSEನಲ್ಲಿ ನಡೀತಿರೋಂಥ ಟಾಟಾ ಮೋಟರ್ಸ್ ಒಂದು ಸ್ಟಾಕ್ ಪ್ರೈಸ್ಗೆ ಯಾವ ಥರ ಇಂಪ್ಯಾಕ್ಟ್ ಇರಲ್ಲ ಅನ್ನೋ ಥರ ಟಾಟಾ ಮೋಟರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ನೈಕಾ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಟೈಮ್ಸಲ್ಲಿ ನೈಕಾ ಒನ್ ಡೈರೆಕ್ಷನಲ್ ಆಗಿ ಫಾಲ್ ಆದಮೇಲೆ ಮೋರ್ ದ್ಯಾನ್ 70% ಕರೆಕ್ಷನ್ ಆದಮೇಲೆ ಇವತ್ತು ನೈಕಾ ಶೇರ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಬ್ಲಾಕ್ ಡೀಲ್ಸ್ ಅಂತೂ ಕಾಣಿಸಿದೆ. 9:30 ಅರೌಂಡ್ ನಿಯರ್ಲಿ 16 lakh ಶೇರ್ಸ್ ಹತ್ರ ಹ್ಯಾಂಡ್ಸ್ ಅಂತೂ ಚೇಂಜ್ ಆಗಿದೆ. ಆ್ಯಂಡು 10:30 ಅರೌಂಡು 37,40,000 ಹತ್ರ ಶೇರ್ಸು ಹ್ಯಾಂಡ್ಸ್ ಚೇಂಜ್ ಆಗಿದೆ. ಸೊ ಹ್ಯಾಂಡ್ಸ್ ಚೇಂಜ್ ಆಗಿದೆ ಅಂದರೆ ಒಂದು ಬಿಗ್ ಪ್ಲೇಯರು ಮಧ್ಯ ಎಕ್ಸ್ಚೇಂಜ್ ಮಾಡಿರೋ ಥರ. ಸೊ ಎಕ್ಸ್ಚೇಂಜಸ್ ಅಂದರೆ ಒಬ್ಬರು ಸೆಲ್ ಮಾಡಿರ್ತಾರೆ, ಒಬ್ಬರು ಬೈ ಮಾಡಿರ್ತಾರೆ. ಅದು ಸ್ಟಾಕ್ ಪ್ರೈಸ್ಗೆ ಇಂಪ್ಯಾಕ್ಟ್ ಇರುತ್ತಲ್ವ. ಆ್ಯಕ್ಚುಲಿ ಬ್ಲಾಕ್ ಡೀಲ್ಸ್ ನಡೆದಾಗ, ಬಿಗ್ ಟ್ರಾನ್ಸಾಕ್ಷನ್ ನಡೆದಾಗ ಸ್ಟಾಕ್ ಕಲರು ಹೇಗೆ ರಿಯಾಕ್ಟ್ ಆಗಿದೆ ಅನ್ನೋದು ನಾವು ಗಮನಿಸ್ತೀವಿ. ಸ್ಟಾಕ್ ಇಷ್ಟೊಂದು ಪಾಸಿಟಿವ್ ಆಗಿ ಮೂವ್ ಆಗ್ತಿದೆ ಅಂದರೆ ಅದು ಸೆಲ್ಲರ್ಸ್ ಒಂದು ಇಂಟ್ರೆಸ್ಟ್ ಅಲ್ಲ, ಬೈಯರ್ಸ್ ಒಂದು ಇಂಟ್ರೆಸ್ಟ್. ಸೊ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೀತಿರೋ ಕಾರಣವಾಗಿ ಇವನ್ ನೈಕಾ ಅವರು ರಿಪೋರ್ಟ್ ಮಾಡುತ್ತಿರೋದು ಅವರು ಹೊಸದಾಗಿ CFO ಆಗಿ P. ಗಣೇಶನ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಅವ್ರ ಪೊಸಿಷನ್ನ February 3rd ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಥರ ನೈಕಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಈಗ ಈ ಥರ ನಡೆದಿರೋ ಒಂದು ಬಿಗ್ ಟ್ರಾನ್ಸಾಕ್ಷನ್ ಬ್ಯಾಕ್ ಯಾರಾದರೂ ಫೇಮಸ್ ಇನ್ವೆಸ್ಟರ್ಸು, ಬಿಗ್ ಮ್ಯೂಚುವಲ್ ಫಂಡ್ ನೇಮ್ಸ್ ಏನಾದರೂ ಇದ್ದರೆ ಎಂಡ್ ಆಫ್ ದ ಡೇ
NSE ಬ್ಲಾಕ್ ಡೀಲ್ಸ್ನಲ್ಲಿ ಬಲ್ಕ್ ಡೀಲ್ಸ್ನಲ್ಲಿ ನಮಗೆ ಅಪ್ಡೇಟ್ ಆಗುತ್ತೆ. ಯಾವುದಾದ್ರೂ ಪ್ರಾಮಿನೆಂಟ್ ನೇಮ್ ನಿಮ್ಗೆ ಏನಾದರೂ ಕಾಣಿಸ್ತಾ ಇದ್ರೆ ಟೆಲಿಗ್ರಾಮ್ನಲ್ಲಾದರೂ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಾದರೂ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ವೇದಾಂತ ಬಗ್ಗೆ ಮಾತಾಡ್ಕೊಳ್ಳೋಣ. ವೇದಾಂತ ಬಗ್ಗೆ ಮಾತಾಡೋಕೆ ಮುಂಚೆ ಫ್ರೆಂಡ್ಸ್, ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕು ಹಿಂದೂಸ್ತಾನ್ ಜಿಂಕ್ ಅವರು ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರಲ್ವ, ಅವೆಲ್ಲ ತುಂಬ ಚೆನ್ನಾಗೇ ಇತ್ತು. ಡಿವಿಡೆಂಡು ಡಿಕ್ಲೇರ್ ಮಾಡಿದ್ರು, 13 ರೂಪೀಸ್ ಪರ್ ಶೇರ್ ಡಿವಿಡೆಂಡು, ಅದು ಪಾಸಿಟಿವ್. ಅದರ ಜೊತೆಗೆ ಹಿಂದೂಸ್ತಾನ್ ಜಿಂಕ್ ಅವರು ವೇದಾಂತ ರಿಲೇಟೆಡ್ ಆಗಿರುವ ಇಂಟರ್ನ್ಯಾಷನಲ್ ಜಿಂಕ್ ಬಿಸ್ನೆಸ್ನ ತಗೊತಿರೋ ಥರ ಅದೂ ಬಿಗ್ ವ್ಯಾಲ್ಯೂಷನ್ನಲ್ಲಿ 10 ಟೈಮ್ಸ್ EV to EBITDA ವ್ಯಾಲ್ಯೂಷನ್ನಲ್ಲಿ ತಗೊತಾ ಇರೋದು ಹಿಂದೂಸ್ತಾನ್ ಜಿಂಕ್ ಅವರ ಎಂಟೈರ್ ಕ್ಯಾಶ್ನ ವೇದಾಂತಾಗೆ ಬರುತ್ತೆ. ಆ್ಯಂಡ್ ಈ ಥರ ಇಂಟರ್ನ್ಯಾಷನಲ್ ಜಿಂಕ್ ಬಿಸ್ನೆಸ್ನ ಸೆಲ್ ಮಾಡ್ತಾ ಅಷ್ಟೊಂದು ಹಣನ ರೈಸ್ ಮಾಡ್ತಾ ಇರೋದು ವೇದಾಂತಾಗೆ ಪಾಸಿಟಿವ್ ಆಗಿದೆ ಅಂತ ಮಾತಾಡ್ಕೊಂಡಿದ್ದೀವಲ್ವಾ. ಈಗ ನಾವು ಗಮನಿಸಬೇಕಾಗಿರೋದು ಪ್ರೀವಿಯಸ್ಲಿ ಹಿಂದೂಸ್ತಾನ್ ಜಿಂಕ್ ಅವರು ಪ್ರಕಟಣೆ ಮಾಡಿರೋಂಥ 13 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಇದೆ ಅಲ್ವಾ, ಆ ಡಿವಿಡೆಂಡು ಮೆಜಾರಿಟಿ ಆಫ್ ಹಣ ಯಾರಿಗೂ ಹೋಗುತ್ತೆ ಅಂತ ಅನ್ಕೊತಿದ್ವಿ, ವೇದಾಂತ ಅವ್ರಿಗೆ ಅಲ್ವಾ. ಬಿಕಾಸ್ ಹಿಂದೂಸ್ತಾನ್ ಜಿಂಕ್ ರಿಲೇಟೆಡ್ ಆಗಿರೋಂಥ ಕಂಪ್ಲೀಟ್ ಪಾಲ್ನಲ್ಲಿ 65% ಪಾಲ್ನ ವೇದಾಂತ ಅವರೇ ಹೋಲ್ಡ್ ಮಾಡ್ತಿದ್ದಾರೆ. ರಿಮೈನಿಂಗ್ ಅದರಲ್ಲಿ 30%ನ ಗೌರ್ಮೆಂಟ್ ಹತ್ರ ಇದೆ. ತುಂಬ ಕಮ್ಮಿ ಪರ್ಸೆಂಟೇಜು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂಡ್ ಫ್ರೀ ಫ್ಲೋಟಲ್ಲಿ ಇದೆ. ಮೀನ್ಸ್ ನಾವು ಟ್ರೇಡ್ ಮಾಡೋದಕ್ಕೆ, ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆ ಇರಬೇಕಲ್ವ. ಅದರಿಂದ ಪ್ರಕಟಣೆ ಮಾಡಿರೋಂಥ 13 ರೂಪೀಸ್ ಪರ್ ಶೇರ್ ಡಿವಿಡೆಂಡು ಅದು ವೇದಾಂತ ಅವರಿಗೆ ಮೆಜಾರಿಟಿ ಹೋಗುತ್ತೆ. ಆ ಥರ ಬರ್ತಿರೋಂಥ ಡಿವಿಡೆಂಡ್ನ ಹಿಂದೂಸ್ತಾನ್ ಜಿಂಕ್ ಅವರಿಂದ ಬರ್ತಿರೋಂಥ ಡಿವಿಡೆಂಡ್ನು ಕಂಪ್ಲೀಟಾಗಿ ವೇದಾಂತ ಅವರು ಅವರ ಶೇರ್ ಹೋಲ್ಡರ್ಸ್ಗೆ ಪಾಸ್ ಆನ್ ಮಾಡಬೇಕಂದ್ರೆ ದೆನ್ ಇರೋಂಥ ಕ್ಯಾಲ್ಕುಲೇಷನ್ ಪ್ರಕಾರ 10 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ವೇದಾಂತ ಅವರು ಅವ್ರ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗತ್ತೆ. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ January 27 ವೇದಾಂತ ಅವರು ಅವರ ಬೋರ್ಡ್ ಮೀಟಿಂಗ್ನ ಕಂಡಕ್ಟ್ ಮಾಡಿ 4th ಇಂಟರ್ಮ್ ಡಿವಿಡೆಂಡ್ನ ಈ ಫೈನಾನ್ಷಿಯಲ್ ಇಯರ್ಗೆ ಪ್ರಕಟಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಿಂದೂಸ್ತಾನ್ ಜಿಂಕ್ ಅವರು ಕೊಟ್ಟಿರೋಂಥ 13 ರೂಪೀಸ್ ಡಿವಿಡೆಂಡ್ ಇಫ್ ವೇದಾಂತ ಅವರು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಂದ್ರೆ 27 January ಅವರು 10 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ಪ್ರಕಟಣೆ ಮಾಡ್ತಾರಲ್ವ. ಅದಕ್ಕಂದರೆ ಜಾಸ್ತಿ ಎಷ್ಟು ಪ್ರಕಟಣೆ ಮಾಡ್ತಿದ್ರು ಅದು ವೇದಾಂತ ಅವರ ರಿಸರ್ವ್ಸಿಂದ ಅವರ ಕ್ಯಾಶಿಂದ ಬಂದಂಗೆ ಮೀನಿಂಗ್. ಇದು 4th ಇಂಟರ್ಮ್ ಡಿವಿಡೆಂಡ್ ಅಂತ ಅಂದ್ಕೊಂಡಿದ್ದೇವಲ್ವ ಫೈನಾನ್ಷಿಯಲ್ ಇಯರ್ನಲ್ಲಿ. ಮತ್ತು ಪ್ರೀವಿಯಸ್ ಡಿವಿಡೆಂಡ್ಸ್ ಎಷ್ಟು ಕೊಟ್ಟಿದ್ದಾರಲ್ವ, ಫಸ್ಟ್ ಇಂಟರ್ಮ್ ಡಿವಿಡೆಂಡು 31 ರೂಪೀಸ್ 50 ಪೈಸಾ, ನೆಕ್ಸ್ಟ್ ಇಂಟರ್ಮ್ ಡಿವಿಡೆಂಡ್ 19 ರೂಪೀಸ್ 50 ಪೈಸಾ, ನೆಕ್ಸ್ಟು 17 ರೂಪೀಸ್ 50 ಪೈಸಾ. ಆ್ಯಂಡ್ ಈಗ ಎಷ್ಟು ಕೊಡ್ತಾರೆ ಅನ್ನೋದು ನೋಡಿ, ಮೋರ್ ದ್ಯಾನ್ 70 ರೂಪೀಸ್ ಡಿವಿಡೆಂಡ್ನ ಇವರು ಈ ಫೈನಾನ್ಷಿಯಲ್ ಇಯರ್ಲಿ ನಮಗೆ ಡಿಕ್ಲೇರ್ ಮಾಡ್ತಿರೋ ಥರ. ಸೊ ಈ ಡಿವಿಡೆಂಡ್ ಡಿಕ್ಲೇರ್ ಡೇಟ್ ಅಂತೂ January 27. ಫ್ರೆಂಡ್ಸ್, ನೆಕ್ಸ್ಟು ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟು ಆಕ್ಸಿಸ್ ಬ್ಯಾಂಕ್ ನಂಬರ್ಸು. ಇವತ್ತು ಸ್ಟಾಕ್ ಅಂತೂ 2.5% ಕರೆಕ್ಟ್ ಆಗಿದೆ, ಆದರೆ ರಿಸಲ್ಟ್ಸ್ ಅಂತೂ ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಬಂದಿದೆ. ನೆಗೆಟಿವ್ ಏನೂ ಇಲ್ವಾ ಅಂದರೆ ನೆಗೆಟಿವ್ಸ್ ಇದೆ, ಅದ್ರ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಬಟ್ ಪಾಸಿಟಿವ್ಸು ನೆಗೆಟಿವ್ಸ್ಗಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಇವರ ರಿಟರ್ನ್ ರೇಷಿಯೋನ ಬಗ್ಗೆ ಮಾತಾಡಿಕೊಂಡ್ರೆ ROA ಆದರೂ ROE ಆದರೂ ಅವು 30 ಕ್ವಾರ್ಟರ್ಸ್ ಹೈನಲ್ಲಿದೆ. ಇವರ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸನ್ನು 4.26 ಆಗಿ ಮೆನ್ಷನ್ ಮಾಡಿದ್ದಾರೆ. 4.26% ಅದೂ 30 ಕ್ವಾರ್ಟರ್ಸ್ ಒಂದು ಬೆಸ್ಟ್. ಆ್ಯಂಡ್ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸನ್ನು, ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸನ್ನು ಇವರ ಅಸೆಟ್ ಕ್ವಾಲಿಟಿ 8 years ಬೆಸ್ಟ್ನಲ್ಲಿದೆ. ಆ್ಯಂಡ್ ಇವನ್ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮನ್ನು ಪ್ರಾಫಿಟಬಲ್, ಇವೆಲ್ಲನೂ ಎಕ್ಸ್ಪೆಕ್ಟೇಷನ್ಸ್ ಅಬೋನೇ ಬರ್ತಿದೆ. ಇವೆಲ್ಲನೂ ಪಾಸಿಟಿವ್ ಸೈಡ್. ವೆರಾಸ್ ಇನ್ ನೆಗೆಟಿವ್ ಸೈಡ್ ಡಿಪಾಸಿಟ್ ಗ್ರೋತು ಮೊಮೆಂಟಮ್ ಸ್ಲೋ ಆಗಿದೆ. ಆ್ಯಂಡ್ ಇವನ್ ಲೋನ್ ಗ್ರೋತ್ ಸೆಗ್ಮೆಂಟ್ಸನ್ನು, ರಿಟೇಲ್ ಲೋನ್ ಗ್ರೋತು ವೀಕ್ ಆಗಿದೆ. ಪರ್ಟಿಕ್ಯುಲರ್ ಆಗಿ PS ಮೀನ್ಸ್ ಇದೇ ಸೆಗ್ಮೆಂಟಲ್ಲಿರುವಂಥ ಲಾರ್ಜ್ ಕ್ಯಾಪ್ಸಿಂದ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೋವರ್ ಸೈಡ್ ಇರ್ತಾ ಇರೋದು. ಡಿಪಾಸಿಟ್ಸ್ ಹಾಗೆ ರಿಟೇಲ್ ಲೋನ್ ಗ್ರೋತು ವೀಕ್ ಸೈಡ್ ಇರ್ತಾ ಇರೋದು ಇವು ನೆಗೆಟಿವ್ ಆಗಿ ನೋಡ್ಬೋದು. ಬಟ್ ಸ್ಟಾಕ್ ಪ್ರೈಸ್ ಫಾಲ್ಗೆ ಈ ನೆಗೆಟಿವ್ಸ್ ರಿಲೇಷನ್ ಇಲ್ಲ. ಓವರಾಲ್ ನಂಬರ್ಸ್ ನಾವು ಎಲ್ಲನೂ ಕ್ಲಬ್ ಮಾಡ್ತಾ ಇದ್ರಿ. ಈಗ ಆಕ್ಸಿಸ್ ಬ್ಯಾಂಕ್ ನಂಬರ್ಸು ಸಾಲಿಡ್ ಆಗಿದೆ. HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಈ ಲಾರ್ಜ್ ಕ್ಯಾಪ್ ಸ್ಪೇಸಲ್ಲಿರೋಂಥ ಎಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಎಲ್ಲನೂ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡ್ತಾ ರೀಸೆಂಟ್ ಟೈಮ್ಸಲ್ಲಿ ನಂಬರ್ಸ್ನ ಪೋಸ್ಟ್ ಮಾಡ್ತಿದೆ. ನೆಕ್ಸ್ಟು ರೂಟ್ ಮೊಬೈಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟ್ರಾಂಗ್ ನಂಬರ್ಸ್ನ ಇವರು ಡೆಲಿವರಿ ಮಾಡಿದ್ದಾರೆ. ಕಾನ್ಸ್ಟೆಂಟ್ ಎರ್ನಿಂಗ್ಸ್ ಗ್ರೋತ್ನ, ಇವರ ರೆವಿನ್ಯೂಸ್ ಆ್ಯಂಡ್ ಪ್ರಾಫಿಟಬಿಲಿಟಿ ಕ್ವಾರ್ಟರ್ ಆನ್ ಕ್ವಾರ್ಟರ್ನಲ್ಲಿ ಆ್ಯಂಡ್ ಇಯರ್ ಆನ್ ಇಯರ್ ಕಂಪಾರಿಸನಲ್ಲಿ ಇಂಪ್ರೂವ್ ಆಗ್ತಿದೆ. ಆ್ಯಂಡ್ ಮಾರ್ಜಿನ್ಸನ್ನು ನಿಯರ್ಲಿ 13% ಹತ್ರ ಮೇಂಟೈನ್ ಮಾಡ್ತಾ ಇರೋದು. ಈವನ್ ಪ್ರೆಸೆಂಟ್ ಇವ್ರ ಹತ್ರ ಇರೋವಂಥ ಟ್ರಾನ್ಸಾಕ್ಷನ್ ರಿಲೇಟೆಡ್ ಆಗಿನೂ ವ್ಯಾಲ್ಯೂಮ್ಸನ್ನು ಪ್ರೆಸೆಂಟ್ ಇರುವಂಥ ಲೆವೆಲ್ಸಿಂದ ಇನ್ನೂ ಇಂಪ್ರೂವ್ ಮಾಡ್ಕೊತೀವಿ ಅನ್ನೋ ಥರ. ಆ್ಯಂಡ್ ಇವರ ರೀಸೆಂಟ್ ಡೀಲ್ ವಿನ್ಸನ್ನು, ಇವರ ಡೆವಲಪ್ಮೆಂಟ್ಸು, ಕೀ ಡೆವಲಪ್ಮೆಂಟ್ಸ್ ಅನ್ನೋ ಥರ ಇನ್ವೆಸ್ಟ್ಮೆಂಟ್ ಪ್ರೆಸೆಂಟೇಷನ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ರೂಟ್ ಮೊಬೈಲ್ಸ್ ನಂಬರ್ಸನ್ನು ಓವರಾಲ್ ಆಗಿ ಎಕ್ಸ್ಪೆಕ್ಟೆಡ್ ಆಗಂದ್ರೂ ಬೆಟರ್ ಆಗಿ ಬಂದಿದೆ. ನೆಕ್ಸ್ಟು NBFC ಆಗಿರುವಂಥ ಪೂನಾವಾಲಾ ಫಿನ್ಕಾರ್ಪ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಸೂಪರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆ್ಯಸ್ ಆನ್ NBFC ಡಿಸ್ಬರ್ಸಲ್ಸ್ ಆದರೂ AM ಗ್ರೋತ್ ಆದರೂ ಎಕ್ಸ್ಪೆಕ್ಟೇಷನ್ನ ಬೀಟ್ ಮಾಡ್ತಿವೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ನು 10.7 ಆಗಿ ಮೆನ್ಷನ್ ಮಾಡಿದ್ದಾರೆ. ಅದು ಇರಾನ್ ಇಯರಲ್ಲೂ ಕ್ವಾರ್ಟರ್ ಆನ್ ಕ್ವಾರ್ಟರ್ನಲ್ಲೂ ಕಂಪ್ಯಾರಿಸನಲ್ಲೂ ಗ್ರೋ ಆಗಿದೆ. ಆ್ಯಂಡ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಟು ಸ್ಟೇಬಲ್ ಆಗೇ ಇದೆ. ಇದರಿಂದ ಓವರಾಲ್ ಆಗಿ ಇವ್ರ ನಂಬರ್ಸನ್ನು ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ನೆಕ್ಸ್ಟು ಕೊನೆಯದಾಗಿ ಇಂಡಸ್ ಟವರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಇಂಡಸ್ ಟವರ್ಸ್ ಅಂದ್ರೂ ವೋಡಾಫೋನ್ ಐಡಿಯಾ ಬಗ್ಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಪ್ರೀವಿಯಸ್ಲಿ ನಾವು ಅಂದ್ಕೊಂಡ ಹಾಗೆ ಇಂಡಸ್ ಟವರ್ಸ್ ಅವರು ಅವ್ರ ಬೋರ್ಡ್ ಮೀಟಿಂಗ್ ಇದೆಯಲ್ಲ ಇವತ್ತು, ಆ್ಯಸ್ ಆಫ್ ನೌ ಇರುವಂಥ ಎಕ್ಸ್ಚೇಂಜಸ್ ಅಪ್ಡೇಟ್ಸ್ ಪ್ರಕಾರ
ಇನ್ನೂ ಇವತ್ತು ಏನೂ ಅಪ್ಡೇಟ್ ಬಂದಿಲ್ಲ ಎಕ್ಸ್ಚೇಂಜಸ್ನಲ್ಲಿ. ಇವರ ಬೋರ್ಡ್ ಮೀಟಿಂಗ್ನಲ್ಲಿ ಇವರು ವೋಡಾಫೋನ್ ಐಡಿಯಾಗೆ ಕೊಟ್ಟಿರೋಂಥ ಟೈಮು, ಲೈಕ್ ವೋಡಾಫೋನ್ ಐಡಿಯಾ ಅವರು ಇಂಡಸ್ ಟವರ್ಸ್ಗೆ ಪೇ ಮಾಡಬೇಕಾರಂಥ 7,000 crores ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತೀವಿ ಅಂತ ಹೇಳಿದಾರಲ್ವ, ಜುಲೈ 2023 ಅವರೆಗೂ. ಅದು ಫಸ್ಟ್ ಇನ್ಸ್ಟಾಲ್ಮೆಂಟು ಜಾನ್ವರಿನಲ್ಲಿ ಅವರಿಗೆ ಹೋಗಬೇಕಾಗಿದೆ. ಆದರೆ ಇಲ್ಲಿವರೆಗೂ ಜಾನ್ವರಿನಲ್ಲಿ ಇನ್ಸ್ಟಾಲ್ಮೆಂಟ್ ಹಣ ಇಂಡಸ್ ಟವರ್ಸ್ಗೆ ಹೋಗದಿರೋ ಕಾರಣವಾಗಿ ಅವರು ವೋಡಾಫೋನ್ ಐಡಿಯಾ ಅವರು ಕಂಪ್ಲೀಟಾಗಿ ಕಮಿಂಗ್ ಮಂತ್ಸಲ್ಲಿ ಹಣ ಪೇ ಮಾಡಿಲ್ಲ ಅಂದರೆ ಇಂಡಸ್ ಟವರ್ ಅವರು ಅವ್ರಿಗೆ ಯಾವ ಥರ ಡಿಸಿಷನ್ ತಗೊತಾರ ಅನ್ನೋದು ಅಪ್ಡೇಟು ಈ ಬೋರ್ಡ್ ಮೀಟಿಂಗಲ್ಲಿ ತಗೊತಾರಾ ಇಲ್ವಾ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈ ಬೋರ್ಡ್ ಮೀಟಿಂಗ್ನಲ್ಲಿ ಅವರು ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸಲ್ಲಿ ವೋಡಾಫೋನ್ ಐಡಿಯಾ ಅವರು ನಮ್ಗೆ ಪೇ ಮಾಡಿಲ್ಲ ಅಂತ ನಾವು ಡಿಸಿಷನ್ ತಗೊತೀವಿ ಅನ್ನೋದು ಏನಾದರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ವೋಡಾಫೋನ್ ಐಡಿಯಾ ಒಂದು ಸರ್ವಿಸಸ್ನ ಇಂಪ್ಯಾಕ್ಟ್ ಮಾಡುತ್ತೆ. ಬಿಕಾಸ್ ವೋಡಾಫೋನ್ ಐಡಿಯಾ ಆ್ಯಸ್ ಎ ಸರ್ವಿಸ್ ಪ್ರೊವೈಡರ್ ಆಗಿ ಲೈವಲ್ಲಿ ಇರಬೇಕಂದ್ರೆ ಅವ್ರು ರಿಲೇಟೆಡ್ ಆಗಿ ಇರೋಂಥ ಟವರ್ಸು ಪ್ರಾಪರಾಗಿ ಫಂಕ್ಷನ್ ಆಗಬೇಕಾಗತ್ತೆ. ಆ್ಯಂಡ್ ಅದರ ರಿಲೇಟೆಡ್ ಆಗಿ ಟವರ್ ಬಿಸ್ನೆಸ್ ಮಾಡ್ತಿರೋಂಥ ಇಂಡಸ್ ಟವರ್ಸ್ ಅವರು ಅವ್ರಿಗೆ ಕೋಆಪ್ರೇಟ್ ಮಾಡಿಲ್ಲ ಅಂದರೆ ದೆನ್ ಅದು ವೋಡಾಫೋನ್ ಐಡಿಯಾ ಬಿಸ್ನೆಸ್ನ ಸಿವಿಯರ್ ಆಗಿ ಹಿಟ್ ಮಾಡುತ್ತೆ. ಅದರಿಂದ ಇವತ್ತಿನ ಬೋರ್ಡ್ ಮೀಟಿಂಗ್ನಲ್ಲಿ ಅವರು ಯಾವ ಡಿಸಿಷನ್ ತಗೊತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವನ್ ಇವತ್ತಿನ ಬೋರ್ಡ್ ಮೀಟಿಂಗ್ನಲ್ಲಿ ಆ ಥರ ಡಿಸಿಷನ್ ಬಂದಿಲ್ಲ ಅಂದರೂ ನೆಕ್ಸ್ಟ್ ಇವ್ರ ರಿಸಲ್ಟ್ಸ್ ಅಂಡು ನಾಳೆ ಕಾನ್ಫರೆನ್ಸ್ ಕಾಲ್ ಇದೆ, ಅಲ್ಲೇನಾದರೂ ಇನ್ವೆಸ್ಟರ್ಸ್ ಇದೇ ಕ್ವಶನ್ ರೈಸ್ ಮಾಡ್ತಾರಲ್ವಾ, ಅದರಿಂದ ನಾಳೆ ಟ್ರೇಡಿಂಗ್ ಸೆಷನ್ನಲ್ಲಿ ನಮಗೇನಾದರೂ ಇಂಡಸ್ ಟವರ್ಸ್ ಅವರು ಮಾಡೋಂಥ ಸ್ಟೇಟ್ಮೆಂಟ್ಸು ವೋಡಾಫೋನ್ ಐಡಿಯಾಗೆ ಅಗೇನೆಸ್ಟ್ ಆಗಿ ಇಫ್ ಅವ್ರು ಯಾವುದಾದ್ರೂ ಸೆಟಲ್ಮೆಂಟ್ಸ್ ಅಂತ ಹೇಳ್ತಿದ್ರೆ ಅದು ಪಾಸಿಟಿವ್ ಆಗಿರುತ್ತೆ ವೋಡಾಫೋನ್ ಐಡಿಯಾ ಅವ್ರಿಗೆ. ಇಲ್ಲ ನಾವು ವೋಡಾಫೋನ್ ಐಡಿಯಾ ಅವ್ರಿಗೆ ಇಂಡಸ್ ಟವರ್ಸ್ ಅವರು ನಾವು ಇನ್ನೂ ಟೈಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಅದು ವೋಡಾಫೋನ್ ಐಡಿಯಾ ಅವ್ರಿಗೆ ಪಾಸಿಟಿವ್. ಇಲ್ಲ ಅಂದರೆ ಯಾವುದಾದ್ರು ಹಾರ್ಷಲ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರೆ ದೆನ್ ಅದು ಸ್ಟಾಕ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದಕ್ಕೆ ಚಾನ್ಸ್ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.